ನಮಸ್ಕಾರ. ಕಲ್ಪನೆ ವಾಹಿನಿ ವಾರ್ತೆಗಳಿಗೆ ಸ್ವಾಗತ. ನಾನು ಪ್ರೇಮಾ ಕೇಶವ್. ಮುಖ್ಯಾಂಶಗಳು: ಉಸಿರಾಟದ ತೊಂದರೆಯಿಂದ ನೌಕರ ಸಾವು, ಚಾಮ್ ಶುಗರ್ ಗೊಬ್ಬರ ಘಟಕದಲ್ಲಿ ದುರಂತ, ಮೃತನ ಕುಟುಂಬಕ್ಕೆ 8 ಲಕ್ಷ ರು ಪರಿಹಾರ. ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ, ಕೊಪ್ಪದಲ್ಲಿ ತಲೆ ಮೇಲೆ ಕಲ್ಲು ಹೊತ್ತು ಪ್ರತಿಭಟನೆ. ಕೊರೋನಾ ಹೆಸರಲ್ಲಿ ಕೋಟ್ಯಾಂತರ ಲೂಟಿ, ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಕಿಡಿ. ಪೌತಿ ಖಾತೆ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ, 2 ಲಕ್ಷ ಕೊಟ್ಟರೂ ಖಾತೆ ಮಾಡ್ತಿಲ್ಲ. ಶ್ರೀರಂಗಪಟ್ಟಣ ಜನಸ್ಪಂದನೆ ಸಭೆಯಲ್ಲಿ ದೂರುಗಳ ಸುರಿಮಳೆ. ಪುರಸಭಾ ಸದಸ್ಯನ ವಿರುದ್ಧ ಶಾಸಕ ಪುಟ್ಟರಾಜು ಗರಂ. ಕೋವಿಡ್ ಆರ್ಭಟ ಹಿನ್ನೆಲೆ ದೇವಾಲಯ ಪ್ರವಾಸಿ ತಾಣಗಳಿಗೆ ನಿರ್ಬಂಧ. ಮಳವಳ್ಳಿ ತಾಲೂಕಿನ ಹೆಬ್ಬಣ್ಣಿ ಗ್ರಾಮದ ಸಮೀಪದ ಚಾಮುಂಡೇಶ್ವರಿ ಗೊಬ್ಬರ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿದ್ದು, ಸಾವಿಗೆ ಕಾರ್ಖಾನೆಯಲ್ಲಿ ಬಳಸುವ ರಾಸಾಯನಿಕಗಳೇ ಕಾರಣ ಎಂದು ಮೃತನ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಖಾನೆಯ ಗೊಬ್ಬರ ಘಟಕದಲ್ಲಿ ಚಾಲಕನಾಗಿದ್ದ ನೆಕ್ಟಲ್ ಗ್ರಾಮದ NV ರಮೇಶ್ ಅವರಿಗೆ ಶನಿವಾರ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದು ಮಿಮ್ಸ್ಗೆ ಕರೆತಂದಿದ್ದಾರೆ. ಆದರೆ ಚಿಕಿತ್ಸೆ ಸ್ಪಂದಿಸದ ಆತ ಭಾನುವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ. ಮೃತರಿಗೆ ಪತ್ನಿ, ಪುತ್ರಿ ಹಾಗೂ ಪುತ್ರ ಇದ್ದಾರೆ. ಸಾವಿಗೆ ಕಾರ್ಖಾನೆಯಲ್ಲಿ ಬಳಸುತ್ತಿರುವ ರಾಸಾಯನಿಕ ಕಾರಣ. ಇದರಿಂದ ನಮ್ಮ ಗ್ರಾಮದ ಅನೇಕರಿಗೆ ಆಸ್ತಮಾ ಕಾಣಿಸಿಕೊಳ್ಳುತ್ತಿದೆ ಎಂಬ ದೂರುಗಳು ಸಾಕಷ್ಟು ಕೇಳಿ ಬರುತ್ತಿವೆ. ಮತ್ತೆ ನಾನು 2-3 ಸಲ ನಾನು ಇಲ್ಲಿ ಏಟ್ ತಿಂದಿದ್ದೀನಿ. ಈಗ ಮತ್ತೆ ಇವಾಗ ನನಗೆ ಕಫ ಕಟ್ಕೊಂಡ್ಬಿಟ್ಟು ಹಾರ್ಟ್ ಆಪರೇಷನ್ ಆಗಿದೆ. ಒಂದು 70-80 ಸಾವಿರ ಖರ್ಚು ಮಾಡಿದ್ದೀನಿ. ಅದಕ್ಕೆ 1 ರೂಪಾಯಿ ಬೇಡಿಕೆ ಇಲ್ಲ, ನಮ್ಗೆ ಪರಿಹಾರ ಇಲ್ಲ. ನೀವು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಇಲ್ಲಿ ಡ್ರೈವರ್ ಸರ್, ಇವ್ರು ನನ್ ಜೊತೆ ಡ್ರೈವರ್. ಇವನು ಈಗ ಸತ್ತಾಗಿರೋದು. ಅಲ್ಲ, ನಿಮ್ ಕೆಲಸ ಏನ್ ಮಾಡ್ತಿದ್ರಿ ಇಲ್ಲಿ? ನೀವೇನ್ ಮಾಡ್ತಿದ್ರಿ ಇಲ್ಲಿ ಅಂದ್ರೆ? ಗೊಬ್ಬರ ಕಸ ಏರ್ಟಿಲ್ಲ ಡ್ರೈವರ್. ಹೌದಾ, ಸರಿ ಸರ್. ಇದಾಗಿ ಸರ್, ನನಗೆ ಒಂದು ಪರಿಹಾರ ಮಾಡ್ಕೊಡ್ಲಿಲ್ಲ. ಇಷ್ಟೆಲ್ಲ ಬೇಡ್ಕೊಂಡೆ, ಒಂದು ರೂಪಾಯಿ ನನ್ಗೆ ಬಿಟ್ಕೊಡ್ಲಿಲ್ಲ. ನಿಮ್ಗೆ ESI PF ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ಅದೇನು ಹಿಡಿತಲ್ಲ ಸರ್, ಕಾಂಟ್ರಾಕ್ಟ್ ಮಾಡ್ಬಿಟ್ಟಿದ್ದಾರೆ. ಅದೇನು ಹಿಡಿತಿಲ್ಲ ಸರ್. ಕಾರ್ಖಾನೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಕಾರ್ಖಾನೆಯಲ್ಲಿ ಮಾತ್ರವಲ್ಲ, ಗ್ರಾಮದ ಜನರ ಮೇಲೂ ಪರಿಣಾಮ ಬೀರುತ್ತಿದೆ. ಆ ಕಾರಣದಿಂದ ನಾನು ಕೆಲಸ ಬಿಟ್ಟಿದ್ದೇನೆ ಎಂದು ಮಾಜಿ ನೌಕರ ರಘು ಹೇಳಿದರು. ಈಗ ಇಲ್ಲಿ ಇವನು ಇದೇ ತರದ ಗಾಡಿ ಓಡಿಸೋದು. ಈ ಟ್ಯಾಂಕ್ ಗೆ ಬಂದು ವೇಸ್ಟ್ ಕೆಮಿಕಲ್ ನೀರು ಮಿಕ್ಸ್ ಮಾಡ್ತಾರೆ. ಆ ಮಿಕ್ಸ್ ಮಾಡಿದಂತ ನೀರ್ನ ಗೊಬ್ಬರ ಇದೆಯಲ್ಲ ಸರ್, ಆ ಗೊಬ್ಬರದ ಕಡೆ 2 ಮಿಕ್ಸ್ ಮಾಡೋದು. ಯಾವ್ದು ಈ ಕೆಮಿಕಲ್ ನೀರು ಮತ್ತೆ ಇಲ್ಲಿ ಗೊಬ್ಬರ 2 ಮಿಕ್ಸ್ ಮಾಡಿ ಕಲ್ಸೋದು. ಈ ಕಲ್ಸೋದ್ರಿಂದ ಕಲ್ಲೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಎಲ್ಲ ಬಂದು ಡ್ರೈವರ್ಗೆ ಎಫೆಕ್ಟ್. ಯಾಕೆಂದ್ರೆ ನೋಡಿ, ತಂತಿ ಕಟ್ಟಿದ್ದಾರೆ, ಏನು ಕಲ್ಲೇ ಆಗ್ಲಿ ಇನ್ನೊಂದೇ ಆಗ್ಲಿ ಬೀಳ್ಬಾರ್ದು ಅಂತ. ಬೈ ಚಾನ್ಸ್ ಅವರು ಶ್ರೀನಿವಾಸ್ ಹೇಳ್ದಾಗೆ 2-3 ಟೈಮ್ ನಾನು ಏಟ್ ತಿಂದಿದೆ ಅಂತ ಹೇಳ್ದ. ಇದೇ ತರ ಸರ್, ಅಲ್ಲಿ ಬಿದ್ದಂತ ಕಲ್ಲು ಡ್ರೈವರ್ ಬಂದು ಬೀಳುತ್ತೆ. ಇಲ್ಲಿ ಬರೋಂತ ಧೂಳೆ ಆಗ್ಲಿ ಇನ್ನೊಂದೇ ಆಗ್ಲಿ ನೇರವಾಗಿ ಡ್ರೈವರ್ ಬೀಳುತ್ತೆ. ಅದೇ ಯಾವ್ದೇ ತರ ಸಮಸ್ಯೆ ಆಗ್ಲಿ ಇನ್ನೊಂದೇ ಆಗ್ಲಿ ಯಾರು ಏನ್ ಕೇಳಲ್ಲ. ಇಲ್ಲಿ ಹೊಡಿಬೇಕು, ಇನ್ನೊಂದ್ ಮಾಡ್ಬೇಕು, ಆಮೇಲೆ 8 ಅವರ್ ಡ್ಯೂಟಿ ಕೇಳ್ತಾರೆ, 300 ರೂಪಾಯಿ ಕೂಲಿ ಕೊಡ್ತಾರೆ. ಡೈಲಿ ಕೂಲಿ ಸಿಗೋ ಅನ್ನೋ ಆಸೆಗೆ ಇಲ್ಲಿ ಬರ್ಬೇಕು ಸರ್, ಅಷ್ಟೇ. ಇಷ್ಟು ಬಿಟ್ರೆ ಇಲ್ಲಿ ಏನಿಲ್ಲ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾರ್ಖಾನೆಯವರು ಮಾತುಕತೆ ನಡೆಸಿ 8 ಲಕ್ಷ ರು ಪರಿಹಾರ ನೀಡಿದ್ದಾರೆ. ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ ಮೂಡಿಸಲು ಪರೀಕ್ಷೆಗಳು ಇರಲೇಬೇಕೆಂದು DDPU KT ಗುರುಸ್ವಾಮಿ ಅಭಿಪ್ರಾಯಪಟ್ಟರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಮತ್ತು ಸುಧಾರಣಾ ಸಮಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕರ್ನಾಟಕ ಸಂಘದಲ್ಲಿ ನಡೆದ ಪರೀಕ್ಷಾ ಪದ್ಧತಿ ಸಾಧಕ ಬಾಧಕಗಳು ಕುರಿತಾದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪರೀಕ್ಷಾ ವಿಧಾನಗಳಿಲ್ಲದಿದ್ದರೆ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಬರಲಿಕ್ಕೆ ಸಾಧ್ಯವೇ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮವನ್ನು ಮೂಡಿಸಬೇಕಾದ್ರೆ ಪರೀಕ್ಷೆಗಳಿರಲೇಬೇಕು. ಆ ದಿಶೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಪರೀಕ್ಷೆಗಳಿರಲೇಬೇಕು ಅಂತ ನಾನು ಹೇಳ್ತೇನೆ. ಮತ್ತು ಈಗ ಉದಾಹರಣೆಗೆ ನಮ್ಮ ದ್ವಿತೀಯ PUCಯಲ್ಲಿ ಈ ವರ್ಷ 14,680 ಮಕ್ಕಳು ನಮ್ಮಲ್ಲಿ ದಾಖಲಾಗಿದ್ದಾರೆ ಜಿಲ್ಲೆಯಲ್ಲಿ.
ಪರೀಕ್ಷೆಗಳು ಇಲ್ಲದಿದ್ದರೆ ಇವರನ್ನು ಯಾವ ರೀತಿ ನಮ್ಮ ನೆಕ್ಸ್ಟ್ ಪ್ರಮೋಟ್ ಮಾಡಬೇಕು, ಅವರನ್ನು ಯಾವ ರೀತಿ ನಾವು ಅವ್ರನ್ನ ಡಿವೈಡ್ ಮಾಡಬೇಕು. ಯಾತಕ್ಕೆ ಅಂತ ನಮಗೆಲ್ಲ ಗೊತ್ತೇ ಇದೆ. ದ್ವಿತೀಯ PUC ಒಂದು ಮಹತ್ತರವಾದಂಥ ಘಟ್ಟ. ಅವರ ವೃತ್ತಿ ಜೀವನವನ್ನು, ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ತುಂಬ ಅತಿ ಮುಖ್ಯವಾದಂಥ ಒಂದು ಹಂತ ಆಗಿರುತ್ತೆ. ಪರೀಕ್ಷೆಗಳೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಅವರನ್ನು ನಾವು ಪ್ರಮೋಟ್ ಮಾಡಲಿಕ್ಕಾಗುತ್ತೆ ಅನ್ನೋದನ್ನು ನಾವು ಆಲೋಚನೆಯನ್ನು ಮಾಡಿಕೊಳ್ಬೇಕು. ಮತ್ತು ಕಳೆದ ವರ್ಷ ನಾನು ಒಂದು ಲೈನಲ್ಲಿ ಹೇಳ್ತೇನೆ. ಕಳೆದ ವರ್ಷ ಮಾರ್ಚ್ 4ನೇ ತಾರೀಕು ನಮ್ಮ ದ್ವಿತೀಯ PUC ಪರೀಕ್ಷೆ ಶುರುವಾಯಿತು. 23ನೇ ತಾರೀಕು ಮುಗಿಬೇಕಾಗಿತ್ತು. 23ನೇ ತಾರೀಕು ಲಾಸ್ಟ್ ಸಬ್ಜೆಕ್ಟ್ ಇಂಗ್ಲೀಷ್ ಇತ್ತು. ಆದರೆ 22ನೇ ತಾರೀಕೆ ದೇಶದಾದ್ಯಂತ ಲಾಕ್ಡೌನ್ ಆಗೋಗಿ ಆ ಇಂಗ್ಲೀಷ್ ಪರೀಕ್ಷೆಯನ್ನು ಜೂನ್ 2ನೇ ವಾರದಲ್ಲಿ ಮಾಡಿದ್ವಿ ನಾವು. ಸಂವಾದದಲ್ಲಿ ಶಿಕ್ಷಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪಾಲಕರು ಪರೀಕ್ಷೆ ನಡೆಯಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾಲೆಗೆ ಮಕ್ಕಳು ಅಷ್ಟು ಸುಲಭವಾಗಿ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಏಕೆಂದರೆ ಈ ಕೋವಿಡ್ ಎಂಬುವ ಕಾಯಿಲೆಯಿಂದ ತಂದೆ ತಾಯಿಗಳಾದ ನಾವೇ ತಾವು ಶಾಲೆಗೆ ಹೋಗೋದು ಬೇಡ, ಈ ಕಾಯಿಲೆಯಿಂದ ದೂರ ಇರಬೇಕು ಅಂತೇಳಿ ಮಕ್ಕಳನ್ನು ತಡೆಗಟ್ಟಿದ್ವಿ. ಆದರೆ ಶಿಕ್ಷಕರ ಒಂದು ಹೊಣೆಗಾರಿಕೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅವರ ತಂದೆ ತಾಯಿಗಳ ಮನೆಗೆ ಭೇಟಿ ನೀಡಿ ಆ ಮಕ್ಕಳ ತಂದೆ ತಾಯಿಗಳನ್ನು ಮನವೊಲಿಸಿ ಮಕ್ಕಳನ್ನು ಶಾಲೆಗೆ ತಂದು ಅವರ ಭವಿಷ್ಯದ ಒಂದು ಬಾಗಿಲನ್ನು ತೆರೆದಿದ್ದಾರೆ. ಪ್ರಕಾರ ಎಕ್ಸಾಮ್ ನಡಿಬೇಕು. ಏಕೆಂದರೆ ಮಕ್ಕಳು ಏನು ಕಲ್ತಿರ್ತಾರೆ ಅನ್ನೋದು ಹೊರ ಬರಬೇಕು. ಹೊರ ಬರಲಿಲ್ಲ ಅಂದರೆ ಮಕ್ಕಳಲ್ಲಿ ಕಲ್ತಿರೋದು ಏನೋ ಗೊತ್ತಾಗೋದಿಲ್ಲ ಟೀಚರ್ಸ್ಗಳಿಗೆ. ಹಂಗಾಗಿ ಮಕ್ಕಳ ಕಲ್ತಿರೋದು ಹೊರ ಬರಲಿ ಅಂದ್ಬಿಟ್ಟು ಎಕ್ಸಾಮ್ ಮಾಡಬೇಕು ಅಂತ. ಇಲ್ಲಿರೋರು ಪ್ರತಿಯೊಬ್ಬರೂ ಕರೋನಾ ವಾರಿಯರ್ಸ್. ಯಾಕೆಂದರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಒಂದು ಕರ್ತವ್ಯದಿಂದ ವಿಮುಖರಾಗಿಲ್ಲ. ಹಾಗಾಗಿ ಪರೀಕ್ಷೆಯನ್ನು ನಡೆಸಬೇಕು ಅನ್ನೋದು ನನ್ನ ಕೋರಿಕೆ. ಕಾರ್ಯಕ್ರಮದಲ್ಲಿ PET ಅಧ್ಯಕ್ಷ KS ವಿಜಯಾನಂದ, DDPI ರಘುನಂದನ್, ಡಯಟ್ ಪ್ರಾಂಶುಪಾಲ ಶಿವಮಾದಪ್ಪ, ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಸಮಿತಿಯ ಡಾಕ್ಟರ್ ಸುಧಾಕರ ವಸಳ್ಳಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಚಿಕ್ಕಮಂಡ್ಯ ನವೀನ್, ಅನನ್ಯ ಕೃಷ್ಣ, ಅನುಪಮ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಮುನ್ಸೂಚನೆ ಮೇರೆಗೆ UGD ಕಾಮಗಾರಿಯನ್ನು 6 ತಿಂಗಳೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕ CS ಪುಟ್ಟರಾಜು ಹೇಳಿದರು. ಪಾಂಡವಪುರ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ VK ಅರ್ಚನಾ ಚಂದ್ರು ಅಧ್ಯಕ್ಷತೆಯಲ್ಲಿ UGD ಕುರಿತು ನಡೆದ ತುರ್ತು ಸಭೆಯಲ್ಲಿ ಮಾತನಾಡಿ, ಪೌರಾಡಳಿತ ಸಚಿವರು ಪಾಂಡವಪುರಕ್ಕೆ ಭೇಟಿ ನೀಡಿದಾಗ ಕೊಟ್ಟ ಭರವಸೆಯಂತೆ UGD ಕಾಮಗಾರಿಗೆ 9 ಕೋಟಿ ರು ಬಿಡುಗಡೆಯಾಗಿದೆ ಎಂದರು. ಹೊಸ ತಾಂತ್ರಿಕತೆಯ UGD ಕಾಮಗಾರಿಗೆ ರೈತರಿಂದ ಸ್ವಾಧೀನಪಡಿಸಿಕೊಂಡಿರುವ 5.5 ಎಕರೆ ಜಮೀನಿನ ಬದಲಿಗೆ 2.5 ಎಕರೆ ಜಮೀನು ಸಾಕು. ಹೀಗಾಗಿ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಈ ಸಂಬಂಧ ಪುರಸಭೆಯಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ನಮ್ಮ ಈ ಇಲಾಖೆಯ ಸಚಿವರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪಾಂಡವಪುರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಮಾತು ಕೊಟ್ಟಿದ್ರು. ಆ ಕಾರಣದಿಂದ ಒಂದು ಜಿಲ್ಲಾಧಿಕಾರಿಗಳು ಮುನ್ಸೂಚನೆ ಕೊಟ್ಟರು. ತಕ್ಷಣ ಹೊಸ ಟೆಕ್ನಾಲಜಿಯ ಪ್ರಕಾರ UGDಯನ್ನು ಹೊಸದಾಗಿ ಒಂದು 6 ಕೋಟಿ ಜಾಸ್ತಿ ಆಗುತ್ತೆ. ಅದನ್ನು ನಾವು MLA ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಮನವೊಲಿಸಿ ಮಂಜೂರು ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಒಂದು ರೆಗ್ಯುಲೇಷನ್ ಮಾಡುವಂಥ ನಿಟ್ಟಿನಲ್ಲಿ ತುರ್ತು ಸಭೆ ಕರೆದು ಇವತ್ತು ಅದನ್ನು ಮಾಡಿಕೊಂಡು ಅಂತ ಹೇಳಿದ್ದಾರೆ. ಜಾಗನೂ ನಮಗೇನು 5 ಎಕರೆ ಬೇಕಾಗಲ್ಲ, ಒಂದು 2 ಎಕರೆ ಜಾಗ ಸಾಕು ಅಂತಂದು ಹೇಳಿದ್ದಾರೆ. ಆ ಕಾರಣದಿಂದ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ಅವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ BDO ಮತ್ತು ಮನೆ ಅಧಿಕಾರಿಗಳನ್ನು ಕರ್ಕೊಂಡು ನಮ್ಮ 5ರಲ್ಲಿ ಮಂದಿ ಸಭೆ ಮಾಡಿದ್ದಾರೆ. ಕೆಲವು ಯಾವ ರೀತಿ ರೆಜಲ್ಯೂಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ನಿರ್ಣಯದ ಒಂದು ದಾಖಲೆ ಕಳಿಸ್ಕೊಡ್ತಾ ಇದ್ದಾರೆ. ಅದರಂತೆ ನಿರ್ಣಯ ಮಾಡ್ತಾರೆ. ಆದ್ದರಿಂದ ನಾವು ಅಷ್ಟೇ ಇವತ್ತು ಏನು ಜಿಲ್ಲಾ ಮಂತ್ರಿಗಳು ಸರ್ಕಾರ ತಕ್ಷಣ ಇದನ್ನು ಮಂಜೂರು ಮಾಡಿಕೊಡಬೇಕು. ಸಭೆಯಲ್ಲಿ ಉಪಾಧ್ಯಕ್ಷೆ ಶ್ವೇತಾ ಉಮೇಶ್, ಮುಖ್ಯಾಧಿಕಾರಿ SD ಮಂಜುನಾಥ್, ಇಂಜಿನಿಯರ್ ಚೌಡಪ್ಪ, ಪುರಸಭೆ ಸದಸ್ಯರು ಇದ್ದರು. ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ತಲೆ ಮೇಲೆ ಕಲ್ಲು ಹೊತ್ತು ವಿನೂತನವಾಗಿ ಪ್ರತಿಭಟಿಸಿದರು. ಕೊರೋನಾ ಸಂಕಷ್ಟದ ಕಾಲದಲ್ಲಿ ರಸಗೊಬ್ಬರಗಳ ಬೆಲೆಗಳನ್ನು ಏರಿಕೆ ಮಾಡಿರುವುದು ಸರಿಯಲ್ಲ. ರೈತ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯೂ ಇಲ್ಲ. ಕೊರೋನಾ ಸಂಕಷ್ಟದಲ್ಲಿ ನಲುಗುತ್ತಿರುವಾಗಲೇ ದಿನಬಳಕೆಯ ವಸ್ತುಗಳ ಬೆಲೆಗಳನ್ನು ಕೇಂದ್ರ ಸರ್ಕಾರ ಏರಿಸುತ್ತಿರುವುದು ಬಡವರ ವಿರೋಧಿ ಧೋರಣೆಯಾಗಿದೆ ಎಂದು ಕಿಡಿಕಾರಿದರು. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಈ ಕರೋನಾನೇ ನೆಪ ಮಾಡಿಕೊಂಡು ಈ ರೇಟನ್ನು ಜಾಸ್ತಿ ಮಾಡೋರೆ. ಒಂದು ಮೂಟೆ ಯೂರಿಯಾನೇ 1,000 ಆದಮೇಲೆ ನಾವು ವ್ಯವಸಾಯ ಮಾಡೋದು ಹೆಂಗೆ? ಅಂದಮೇಲೆ 1 ಟನ್ ಕಬ್ಬು 5,000 ರೂಪಾಯಿ ಆಗಬೇಕು.
ಅವರು ನಿಗದಿ ಮಾಡಲಿ. 1 ಟನ್ ಕಬ್ಬಿಗೆ 5,000 ರೂಪಾಯಿ ಕೊಡಲಿ, 1 ಕ್ವಿಂಟಲ್ ಭತ್ತಕ್ಕೆ 5,000 ಕೊಡಲಿ, 1 ಕ್ವಿಂಟಲ್ ರಾಗಿಗೆ 4,000 ಕೊಡಲಿ, 1 ಕ್ವಿಂಟಲ್ ಕಡಲೆಕಾಯಿಗೆ 8,000 ಕೊಡಲಿ. ಅವರು ನಿಗದಿ ಮಾಡಲಿ. ಮತ್ತೆ 1 kg ರೇಷ್ಮೆಗೆ 1,000 ರೂಪಾಯಿ ಮಾಡಲಿ. ಇದೇ ರಾಸಾಯನಿಕ ಗೊಬ್ಬರದ ರೇಟ್ ಜಾಸ್ತಿ ಮಾಡಲಿ. ಅದನ್ನು ಬಿಟ್ಬಿಟ್ಟು ನಾವೇನು ಬೆಳಿತೀವೋ ಉತ್ಪನ್ನಗಳು ಅದೇ ರೇಟೆಲ್ಲ ಇಟ್ಕೊಂಡು ಕೇವಲ ರಾಸಾಯನಿಕ ಗೊಬ್ಬರವನ್ನು ಈ ರೀತಿ ದುಬಾರಿ ಮಾಡಿದ್ರೆ ರೈತ ವ್ಯವಸಾಯ ಮಾಡೋಕ್ಕಾಗಲ್ಲ. ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ರೈತನ ಕೊಲೆ ಮಾಡಿದಂಗೆ ಕೇಂದ್ರ ಸರ್ಕಾರ. ರೈತ ಸಂಘದ ಮುಖಂಡ ಕೀಳಘಟ್ಟ ನಂಜುಂಡಯ್ಯ ಮಾತನಾಡಿ, ಕೊಪ್ಪ NSL ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಟನ್ ಕಬ್ಬಿಗೆ 4,000 ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿ ಕೊಪ್ಪ ನಾಡ ಕಚೇರಿಯ ಉಪ ತಹಶೀಲ್ದಾರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಅಧ್ಯಕ್ಷ ಸೀತಾರಾಮು, ಶಿವಕುಮಾರ್ ಅರಗಿನಮೇಳೆ ರಾಮೇಗೌಡ, ಪಣ್ಣೆದೊಡ್ಡಿ ವೆಂಕಟೇಶ್, ಶಿವಲಿಂಗಯ್ಯ ಜಗದೀಶ್, ಮರಲಿಂಗಯ್ಯ, ನಂಜುಂಡ ರಾಮಕೃಷ್ಣಚಂದ್ರು ಮೊದಲಾದವರಿದ್ದರು. ಕರೋನಾ 2ನೇ ಅಲೆ ದೇಶದಲ್ಲಿ ವ್ಯಾಪಕವಾಗಿ ಹೆಚ್ಚುತ್ತಿದ್ದರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕರೋನಾ ಹೆಸರಿನಲ್ಲಿ ಕೋಟ್ಯಾಂತರ ಹಣ ದುರ್ಬಳಕೆ ಮಾಡಿಕೊಂಡು ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ರಾಜ್ಯ ಬಿಎಸ್ಪಿ ಅಧ್ಯಕ್ಷ ಡಾಕ್ಟರ್ ಕೃಷ್ಣಮೂರ್ತಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಸ್ಪತ್ರೆಗಳು ಸೇರಿ ರಾಜ್ಯದ ಪ್ರಮುಖ ಆಸ್ಪತ್ರೆಗಳಲ್ಲಿ ಹಾಸಿಗೆ ಇಲ್ಲ, ಔಷಧಿಗಳಿಲ್ಲ, ವೆಂಟಿಲೇಟರ್ ಇಲ್ಲ, ಆಮ್ಲಜನಕವೇ ಸಿಗುತ್ತಿಲ್ಲ ಎಂದು ದಿನ ಬೆಳಗಾದರೆ ಮಾಧ್ಯಮಗಳ ಮೂಲಕ ನೋಡುತ್ತಿದ್ದೇವೆ. ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸ್ವಾರ್ಥ ಸಾಧನೆಗಾಗಿ ದೇಶದ ಜನರ ಆರೋಗ್ಯವನ್ನು ಬಲಿಕೊಟ್ಟು ಚುನಾವಣೆಗಳಲ್ಲಿ ಗೆಲ್ಲಲೇಬೇಕೆಂದು ನೀತಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ದೂರಿದರು. ಶಾಸಕರು ಮತ್ತು ಸಚಿವರ ನಡುವೆ ವಾಗ್ವಾದ ನಡೀತಾ ಇದೆ. ಮತ್ತು ಶಾಸಕರು ಓಪನ್ ಮೀಟಿಂಗ್ನಲ್ಲಿ ತಹಸೀಲ್ದಾರ್ ಅವರ ಮೇಲೆ ತುಂಬ ಏರಿದ ದನಿಯಲ್ಲಿ ಮಾತಾಡಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ. ಅದು ಉಸ್ತುವಾರಿ ಸಚಿವರಿರ್ಬೋದು ಅಥವಾ ಶಾಸಕರಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ರಾಜ್ಯದ ಜನತೆ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಜನಪ್ರತಿನಿಧಿಗಳು ಕುಳಿತು ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಇವರು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅಥವಾ ತಾವು ಮೇಲು ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಅಧಿಕಾರದ ಗರ್ಭದಲ್ಲಿ ಮೆರೀತಾ ಇದ್ದಾರೆ. ಇದಾಗಬಾರ್ದು. ಇವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಸ್ಥಿತಿಗಳನ್ನ ಸುಧಾರಣೆ ಮಾಡೋಕ್ಕೋಸ್ಕರನೇ ಹೊರತು ಇದು ಅಧಿಕಾರ ಅಂತಕ್ಕಂಥದ್ದು ಒಂದು ಜವಾಬ್ದಾರಿ ಅಂತಕ್ಕಂಥದ್ದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಅಂತೇಳಿ ಈ ಮುಖಾಂತರ ರಾಜ್ಯದ ಶಾಸಕರುಗಳಿಗೆ, ಮಂತ್ರಿಗಳಿಗೆ ನಿಮ್ಮ ನೈತಿಕತೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿ. ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ, ಆ ಸಂಕಷ್ಟಕ್ಕೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಹುಜನ ಸಮಾಜವಾದಿ ಪಕ್ಷದ ಉಸ್ತುವಾರಿ ಚೆಲುವರಾಜು, ಪದಾಧಿಕಾರಿಗಳಾದ ರವಿ, ಸಂತೋಷ್, ಪ್ರದೀಪ್, ಲೋಕೇಶ್ ಮತ್ತಿತರರಿದ್ದರು. ತಾಲೂಕು ಕಚೇರಿಯಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ತಹಸೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸೋಮವಾರ ನಡೆಸಿದ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರು ದೂರುಗಳ ಮಳೆ ಸುರಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕರು ಪೌತಿ ಖಾತೆ, ಪಹಣಿ, ಸರ್ವೆ, ಸ್ಕೆಚ್, ದುರಸ್ತಿ ಖಾತೆ ಬದಲಾವಣೆ ಸೇರಿದಂತೆ ತಾಲೂಕು ಕಚೇರಿ, ಸರ್ಕಾರಿ ನೌಕರರಿಂದ ಆಗುತ್ತಿರುವ ಕಿರುಕುಳ, ಲಂಚಗುಳಿತನಗಳನ್ನು ಎಳೆಯಾಗಿ ಬಿಚ್ಚಿಟ್ಟರು. ಇವತ್ತು 100 ಜನ ಹೊರಗಡೆ ಕಾಯ್ತಾ ಇದ್ದಾರೆ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೆ. ಇಷ್ಟೊಂದು ಕೆಟ್ಟದಾಗಿ ನಮ್ಮ ತಾಲೂಕು ಆಫೀಸು ಪರಿಸ್ಥಿತಿ ತಲುಪಿದೆ ಅನ್ನೋದ್ರ ಬಗ್ಗೆ ನನಗೆ ಭಾಳ ವಿಷಾದ ಇದೆ. ಇವತ್ತು ತಹಸೀಲ್ದಾರ್ ಕಾರ್ ಡ್ರೈವರು ಅವನ ಅಕೌಂಟ್ ಇಟ್ಕೊಂಡು ಅವನೇನೇನೋ ಗೂಗಲ್ ಪೇ, ಫೋನ್ಪೇಗೆ ಹಾಕ್ಸ್ಕೊಂಡು ಫೈಲ್ ತೊಗೊಂಡೋಗಿ ರಾತ್ರಿ ಸೈನ್ ಹಾಕ್ಸ್ತಾನೆ ಅಂತ ಸಾರ್ವಜನಿಕರು ನನಗೆ ದೂರು ಕೊಟ್ಟಿದ್ದಾರೆ. ನನ್ನ ಕರ್ತವ್ಯ ವೆರಿಫೈ ಮಾಡಬೇಕಾಗಿದೆ ಅದನ್ನು. ಅದೆಷ್ಟೊತ್ತಿರೋ ಸುಳ್ಳು ನನಗೆ ಗೊತ್ತಿಲ್ಲ. ಅನೇಕ ವಿಚಾರಗಳಿದೆ, ಅವತ್ತು ಚರ್ಚೆ ಮಾಡಬೇಕು. ಆವೇಶದಲ್ಲಿ ನಮ್ಮ ತಹಸೀಲ್ದಾರರು ಸ್ವಲ್ಪ ಜಾಸ್ತಿನೇ ಸ್ಪೀಡ್ ತೊಗೊಂಡಿದ್ರು, ಮಂತ್ರಿ ಪಕ್ಕದಲ್ಲಿದ್ದಾರೆ ಅಂತ. ಆದರೆ ಅದಕ್ಕೆಲ್ಲ ಆನ್ಸರ್ ಮಾಡೋ ದಿನಗಳು ಈಗ ಶುರು ಆಗ್ತವೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಈಗೆಲ್ಲ ಅವೆಲ್ಲ ಸ್ಟಾರ್ಟ್ ಆಗ್ತವೆ. ಕಾನೂನು ಚೌಕಟ್ಟಿನಲ್ಲೇ ನಾನೆಲ್ಲವನ್ನು ಕೇಳ್ತೀನಿ, ಅವ್ರು ಉತ್ತರ ಕೊಡಬೇಕಾಗ್ತದೆ. ಎಲ್ಲದಕ್ಕೂ ಕಾನೂನಿದೆ. ಸಾರ್ವಜನಿಕರಿಗೆ ಅನ್ಯಾಯ ಮಾಡುವಂಥ ಕೆಲಸ ನನ್ನ ವ್ಯಾಪ್ತಿಯಲ್ಲಿ ಯಾವುದೇ ಅಧಿಕಾರಿ ಮಾಡಿದ್ರು ನಾನು ಸಹಿಸ್ಕೊಳ್ಳೋಕೆ ತಯಾರಿಲ್ಲ. ಸಾರ್ವಜನಿಕರಿಗೆ ಜನರಿಂದ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಆಫೀಸ್ನಲ್ಲಿ ಅಂತ ಮಾಹಿತಿ ಇದೆ.
ಈಗೆಲ್ಲ ವೆರಿಫೈ ಮಾಡ್ತಾ ಇದ್ದೀನಿ. ಜನ ಭಾಳ ಸಂಕಷ್ಟದಲ್ಲಿದ್ದಾರೆ. ಅಧಿಕಾರಿಗಳಿಗೂ AC ಅವ್ರಿಗೂ ಅನೇಕ ವಿಚಾರಗಳು ಅರ್ಥ ಆಗಿದೆ. ಇಲ್ಲಿ ವಾತಾವರಣ ಎಲ್ಲ ಅರ್ಥ ಆಗ್ತಾ ಇದೆ. ಕೆಲವು ಬಿ ಎ ಪುಟ್ಸ್ವಾಮಿ ಅಂತ ಒಬ್ಬ ಇದ್ದಾನೆ ನಮ್ಮಲ್ಲಿ. ಆತ ಒಬ್ಬ ಕಷ್ಟ, ಅವನ್ನ ತೆಗೆದಾಕಿ ನಮ್ಮ ಕ್ಷೇತ್ರದಿಂದ ಬೇರೆ ಎಲ್ಲರೂ ಡೆಪ್ಯುಟೇಷನ್ ಮಾಡಿಕೊಡಿ ಅಂತ AC ಅವ್ರಿಗೆ ನಾನು ಲೆಟರ್ ಕಳಿಸಿದ್ದೆ. ಅವರು ಆ ಪಂಚಾಯತಿ ಬಿಟ್ಟು ಅವನು ಶ್ರೇಷ್ಠ ಅಂತ ಇನ್ನೂ ಬೆಲೆ ಬಾಳೋ ಜಾಗಗಳಿರತಕ್ಕಂಥ ಹೊಸಳ್ಳಿ ಪಂಚಾಯತಿಗೆ ಅವನ್ನ ಅಪ್ಗ್ರೇಡ್ ಮಾಡಿ ಹಾಕೊಟ್ಟಿದ್ದಾರೆ. ಕಾಳೇನಹಳ್ಳಿ ದೇವರಾಜ್ ಎಂಬುವರು ತಾವು 2016ರಲ್ಲಿ ಪೌತಿ ಖಾತೆಗೆ ಅರ್ಜಿ ಸಲ್ಲಿಸಿದ್ದು 1 ಗಂಟೆಗೆ 2,000 ರು ನಿಗದಿ ಮಾಡಿ VA ಮತ್ತು RI ಮೂಲಕ ಶಿವು ಮತ್ತು ಮಂಜು ಎಂಬ ವ್ಯಕ್ತಿಗಳು 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಇವ್ರು ಮಾಡಿರೋ ತಪ್ಪೇನು ಸರ್? ಕಡೆಕೃತ ಆದಾಗ ಕೈ ಬಿಟ್ಟೋಗದೆ. ನನ್ನ ಸಹ ತಪ್ಪು, ಇವ್ರ ಸಹ ತಪ್ಪು. ಯಾರು ಮಾಡ್ಬೇಕು ಸರ್? ಮಾತ್ರ ಗೊಂದು ಸ್ವಾಮಿ ಕೈ ಬಿಟ್ಟೋಗವ್ರೆ. ಅದ ರೆಡಿ ಮಾಡಕ್ಕೆ ಎಷ್ಟು ದಿನ ಬೇಕು ಸರ್? ನೀವು ಅಲ್ಲಿಂದ ಕಳಿಸ್ತೀವಿ ನೋಡಿ ಇವ್ರ ಹತ್ರ ಯಾವುದೋ ಒಂದು ಪತ್ರ ಕೇಳಿದ್ರು ತಂದು ಕೊಟ್ಟಿರ್ಬೇಕು ಕೇಳಿ ಬಂದು ಮಾಡ್ಕೊಡ್ಬೇಕು. ಹೊಸ ಉಂಡವಾಡಿ ಗ್ರಾಮದ ವೃದ್ಧೆ ಗೌರಮ್ಮ ತಮ್ಮ ಜಾಮೀನು ಖಾತೆ ಮಾಡಿಕೊಡಲು ಗ್ರಾಮ ಲೆಕ್ಕಿಗ ಪುಟ್ಟಸ್ವಾಮಿಗೆ 2 ಲಕ್ಷ ಲಂಚ ನೀಡಿದ್ದು ಇನ್ನೂ 2,000 ರು ಕೇಳುತ್ತಿದ್ದಾರೆ ಎಂದು ದೂರಿದರು. ಈಗ ಅವ್ರು ಎಲ್ಲಿಗೆ ಹೋಗ್ಬೇಕು? ಯಡಿಯೂರಪ್ಪನ ಹತ್ರಕ್ಕೆ ಹೋಗ್ಬೇಕಾ? ನಿಮ್ಮನ್ನ ನೇಮಿಸಿದ್ದಾರೆ, ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವರು. ನಿಮ್ಮ ಕೆಲಸ ಮಾಡಿ ಜನಕ್ಕೆ ಅಂತ ಬಿಟ್ಟಿದ್ದಾರೆ. ಈಗ ನೀವು ಅದರಿಂದ ಯಡಿಯೂರಪ್ಪನವ್ರ ಹತ್ರ ಕಳಿಸ್ಕೊಡ್ತೀವಿ. ಆಯ್ತಲ್ಲ, ನಿಮ್ಗೆ ಪುನಃ ರಿಪೀಟ್ ಮಾಡಿ ಅರ್ಜಿ ಕೊಟ್ಟು 1.25 ವರ್ಷ ಆಗಿದೆ. ಯಾಕೆ ಮಾಡಿಲ್ಲ ಸರ್? ನೀವು ಜನರ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಈಗ ಯಾಕೆ PM ಹೊಸೂರು ಕೇಂದ್ರ ನಿಂತ್ಕೊತೀರಿ? ಬರುತ್ತೋ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ. ಎಲ್ಲಿ ಆಫೀಸಲ್ಲಿ ಇಲ್ಲ ಅಂದ್ರೆ ಜನ ಇರ್ತಾರೆ. ಸಮಸ್ಯೆಗಳನ್ನು ಆಲಿಸಿದ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತಕ್ಷಣ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತೆ ಉಪವಿಭಾಗಾಧಿಕಾರಿ ಶಿವಾನಂದಮೂರ್ತಿ ಅವರಿಗೆ ಸೂಚಿಸಿದರು. ಮೂಡಲಪಾಯ ಯಕ್ಷಗಾನ ಪುನರುಜ್ಜೀವನ ತರಬೇತಿ ಶಿಬಿರದಲ್ಲಿ ತರಬೇತಿ ಪಡೆದ ಬೇಲೂರು ಸರ್ಕಾರಿ ಶಾಲೆಯ ಪ್ರೌಢಶಾಲೆ ಮಕ್ಕಳಿಂದ ಕರ್ಣವಸಾನ ಯಕ್ಷಗಾನ ಪ್ರಸಂಗ ನಡೆಯಿತು. 2 ತಿಂಗಳಿಂದ ನಗರದ ಕರ್ನಾಟಕ ಸಂಘದಲ್ಲಿ ಬೆಂಗಳೂರಿನ ಪ್ರಮೋದ್, ಶಿಗ್ಗಾಂವ್ ತಲಕಾಡಿನ TS ರವೀಂದ್ರ ನಿರ್ದೇಶನದಲ್ಲಿ ತರಬೇತಿ ಪಡೆದ ಮಕ್ಕಳು ಮೂಡಲಪಾಯ ಯಕ್ಷಗಾನ ಪ್ರಸಂಗವನ್ನು ಪ್ರದರ್ಶಿಸಿದರು.
ನಂತರ ಶಾಲೆಯ ಶಿಕ್ಷಕಿ ಉಷಾ ಬೇಲೂರು ಹಾಗೂ ನಿರ್ದೇಶಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಾಸಕರಾದ ಎಂ ಶ್ರೀನಿವಾಸ್, ಕೆಟಿ ಶ್ರೀಕಂಠೇಗೌಡ ಹಾಗೂ ಹಲವರು ಯಕ್ಷಗಾನ ವೀಕ್ಷಿಸಿದರು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪುನರುಜ್ಜೀವನಕ್ಕೆ ಸಚಿವ ಕೆಸಿ ನಾರಾಯಣಗೌಡ ಭೂಮಿ ಪೂಜೆ ಮಾಡಿ ಶಿಲಾನ್ಯಾಸ ಫಲಕ ಅನಾವರಣಗೊಳಿಸಿದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಸ್ತುಬದ್ಧವಾಗಿ ಸ್ಥಪತಿಗಳ ಮಾರ್ಗದರ್ಶನದಲ್ಲಿ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣವಾಗುತ್ತಿದ್ದು, ದೇವಾಲಯದ ಪ್ರಧಾನ ಬಾಗಿಲು ಪೂರ್ವಾಭಿಮುಖವಾಗಿರಬೇಕೆಂದು ಶಿಲ್ಪಿ ಸತ್ಯರಾಜ್ ಅವರಿಗೆ ಸಚಿವರು ಮನವಿ ಮಾಡಿದರು. ಪರಂಪರದ ವೀರಭದ್ರೇಶ್ವರನ ದೇವಸ್ಥಾನ, ಲಕ್ಷಾಂತರ ಜನ ಭಕ್ತಾದಿಗಳು ಭಗವಂತನ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರೆಲ್ಲ ಸೇರಿ ಈ ದೇವಸ್ಥಾನವನ್ನು ಒಂದು ಉತ್ತಮವಾದ ದೇವಸ್ಥಾನವನ್ನು ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಈ ದಿನ ಭೂಮಿ ಪೂಜೆಯನ್ನು ಸಹ ಇನ್ನೂ ತುಂಬ ಜನ ಬರಬೇಕಿತ್ತು. ಈ ಮಹಾಮಾರಿ ಕಾಯಿಲೆಯಿಂದ ಎಷ್ಟೋ ಜನ ಹೆದರಿಗೆ ಬಂದಿಲ್ಲ. ಮತ್ತು ಈ ದಿನ ನಮ್ಮ ಮೇನ ಅರ್ಚಕರು ಬರಬೇಕಿತ್ತು ಮತ್ತು ನಮ್ಮ ಮಂಜಣ್ಣ ಬರಬೇಕಿತ್ತು. ಅವರೆಲ್ಲ ಹೆಚ್ಚಿನ ರೀತಿ ಜವಾಬ್ದಾರಿಯನ್ನು ತಗೊಂಡು ಈ ಭಗವಂತನ ದೇವಸ್ಥಾನಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವೇದ ಬ್ರಹ್ಮ ಶ್ರೀ ಹರೀಶ ಭಟ್ಟರು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು. ಸಾರಂಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂಜಪ್ಪ, ಆನಂದ, ಖಜಾಂಚಿ ನಂಜೇಗೌಡ, ಪಿಡಿಒ ಯೋಗೇಶ್, ಕೆಸಿ ಮಂಜಪ್ಪ, ಕೆಎಸ್ ಮುದ್ದೇಗೌಡ, ಕೈಗೋನಹಳ್ಳಿ ಕುಮಾರ್ ಮೊದಲಾದವರಿದ್ದರು. ಪಟ್ಟಣದ ಸಂತೆ ಮೈದಾನದ ಜಾಗವನ್ನು ಪೊಲೀಸ್ ಠಾಣೆಗೆ ನೀಡಿರುವ ವಿಚಾರ ಕುರಿತು ಬಿಜೆಪಿಯ ಪುರಸಭೆ ಸದಸ್ಯ ಎಲ್ ಅಶೋಕ್ ಹಾಗೂ ಮೇಲುಕೋಟೆ ಶಾಸಕ ಸಿಎಸ್ ಪುಟ್ಟರಾಜು ನಡುವೆ ಮಾತಿನ ಚಕಮಕಿ ಹಿನ್ನೆಲೆಯಲ್ಲಿ ಶಾಸಕರು ಗರಂ ಆದ ಪ್ರಸಂಗ ನಡೆಯಿತು. ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ತುರ್ತು ಸಭೆಯಲ್ಲಿ ಸದಸ್ಯ ಅಶೋಕ್ ಬಜೆಟ್ ಸಭೆಯಲ್ಲಿ ಸಂತೆ ಮೈದಾನ ಒತ್ತುವರಿ ಸರ್ವೆ ಮಾಡಿಸಿ ಅಕ್ರಮ ಅಂಗಡಿಗಳನ್ನು ತೆರವುಗೊಳಿಸಿ ಎಂದು ನೀವೇ ಸೂಚಿಸಿ ಈಗ ಪೊಲೀಸ್ ಠಾಣೆಗೆ ಆ ಜಾಗ ನೀಡಿರುವುದೇಕೆ ಎಂದು ಶಾಸಕರನ್ನು ಪ್ರಶ್ನಿಸಿದರು. ಅದಕ್ಕೆ ಶಾಸಕರು ಚೀಫ್ ಆಫೀಸರ್ ಹಾಗೂ ನಾನು ಸಂತೆ ಮೈದಾನದ ಜಾಗ ಬರೆಸಿಕೊಂಡಿಲ್ಲ, ಪೊಲೀಸರು ಸೀಸ್ ಮಾಡುವ ವಾಹನ ನಿಲ್ಲಿಸಲು ಕಾಂಪೌಂಡ್ ನಿರ್ಮಿಸಿಕೊಳ್ಳುತ್ತೇವೆ ಎಂದು ಎಸ್ಪಿ ಅವರ ಮನವಿ ಪ್ರಕಾರ ಜಿಲ್ಲಾಧಿಕಾರಿ ಪತ್ರದ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಪೊಲೀಸ್ ಠಾಣೆಗೆ ಜಾಗ ನೀಡಲಾಗಿದೆ ಎಂದು ಉತ್ತರಿಸಿದರು. ಅವಕಾಶ ಇದೆಯಾ? ಪೊಲೀಸ್ ಇಲಾಖೆ ಕೋವಿಡ್ 19 ಸಂಬಂಧಪಟ್ಟಂತ ಈ ಸಂದರ್ಭದಲ್ಲಿ ಕೆಲವು ಗಾಡಿಗಳು ಸೀಸ್ ಮಾಡಬೇಕು, ಕೆಲವು ಪಾರ್ಟಿ ಸಮಾರಂಭಗಳ ಭಾಗವಹಿಸುವ ಗಾಡಿಗಳನ್ನು ನಾವು ಸೀಸ್ ಮಾಡಬೇಕು, ನಮ್ಮ ಟೆಂಪರರಿ ಅರೇಂಜ್ಮೆಂಟ್ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಎಸ್ಪಿ ಡೈರೆಕ್ಷನ್ ಕೊಟ್ಟಿದ್ದರಿಂದ ಡಿಸಿ ಹೇಳಿದ್ದಾರೆ, ಆ ಕಾರಣದಿಂದ ಮಾಡಿಸ್ತಾ ಇದ್ದಾರೆ. ಸದಸ್ಯ ಅಶೋಕ್ ಈ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಎಂದಾಗ, ನೀನು ನನ್ನನ್ನು ಕೂಲಿಗೆ ನೇಮಿಸಿಕೊಂಡಿಲ್ಲ ರೀ, ಚೀಫ್ ಆಫೀಸರ್ ಸಭೆ ಬರ್ಖಾಸ್ತು ಮಾಡಿ ನಡೀರಿ ಎಂದು ಸಭೆಯಿಂದ ಹೊರ ನಡೆದರು. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಕೋವಿಡ್ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗಿರುವ ವ್ಯಕ್ತಿಗಳ ಜೊತೆ ಝೂಮ್ ವಿಡಿಯೋ ಮೂಲಕ ನೇರವಾಗಿ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಸಂವಾದ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು.
ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಅಲ್ಲಿನ ಕೋವಿಡ್ ಕೇಂದ್ರಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡ ಕ್ರಮಗಳನ್ನು ವಿಚಾರಿಸಿದರಲ್ಲದೆ ಸೋಂಕಿತರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈಗ ಎಷ್ಟು ಜನ ಇದ್ದಾರೆ? 31 ಪೇಷಂಟ್ಸ್ ಇದ್ದಾರಾ? ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳ ವ್ಯವಸ್ಥೆ, ವೆಂಟಿಲೇಟರ್, ಹಾಸಿಗೆ ವ್ಯವಸ್ಥೆ ಮತ್ತಿತರ ವ್ಯವಸ್ಥೆಗಳ ಬಗ್ಗೆ ಪ್ರತಿ ತಹಸೀಲ್ದಾರರ ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸೂಚಿಸಿದರು. 21. ಓಕೆ, KRPH THO ಎಷ್ಟು ಪೇಷಂಟ್ಸ್ ಇದ್ದಾರೆ ನಿಮ್ಮ ಕೋವಿಡ್ ಕೇರ್ ಸೆಂಟರ್ನಲ್ಲಿ? ಅಪಾರ ಜಿಲ್ಲಾಧಿಕಾರಿ ಶೈಲಜಾ, ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಹರೀಶ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಸಂಜಯ್ ಹಾಗೂ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಹಲಗೂರು ಬಳಿಯ ಮುತ್ತತ್ತಿ ಕಾವೇರಿ ನದಿಯಲ್ಲಿ ಅಪರಿಚಿತ ಪುರುಷನ ಶವ ಪತ್ತೆಯಾಗಿದೆ. ಸುಮಾರು 65ರಿಂದ 70 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದು, ಕಾಕಿ ಬಣ್ಣದ ನಿಕ್ಕರ್, ಬಿಳಿ ಬಣ್ಣದ ಗೆರೆಗಳುಳ್ಳ ಅರ್ಧ ತೋಳಿನ ಶರ್ಟ್ ಧರಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗೆ ಹಲಗೂರು ಪೊಲೀಸ್ ಠಾಣೆ ಅಥವಾ ದೂರವಾಣಿ ಸಂಖ್ಯೆ 082312952322 ಸಂಪರ್ಕಿಸಿ. ಕೋವಿಡ್ 2ನೇ ಅಲೆ ಅಪಾಯವನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಯ ಆದೇಶದ ಮೇರೆಗೆ ದೇವಾಲಯ ಹಾಗೂ ಪ್ರವಾಸಿ ತಾಣಗಳಿಗೆ ಮೇ 15 ಅಥವಾ ಮುಂದಿನ ಆದೇಶದವರೆಗೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಸಾರ್ವಜನಿಕರು ಜಿಲ್ಲಾ ವ್ಯಾಪ್ತಿಯ ಭಾರತೀಯ ಪುರಾತತ್ವ ಇಲಾಖೆಗೆ ಒಳಪಡುವ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ, ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ಹಾಗೂ ನಾಗಮಂಗಲದ ಶ್ರೀ ಸೌಮ್ಯಕೇಶವ ಸ್ವಾಮಿ, ಶ್ರೀರಂಗಪಟ್ಟಣದ ದರಿಯಾ ದೌಲತ್ ಬಾಗ್, ಗುಂಬಜ್, ಜುಮ್ಮಾ ಮಸೀದಿ, ಒಬೇಲಿಸ್ಕ್ ಯುದ್ಧ ಸ್ಮಾರಕ, ಕಂಠೀರವ ನರಸಿಂಹ ಪ್ರತಿಮೆ, ತಣ್ಣೂರಿನ ನಂಬಿ ನಾರಾಯಣ, ಬಸರಾಳಿನ ಮಲ್ಲಿಕಾರ್ಜುನ ಸ್ವಾಮಿ, ಹೊಸಹೊಳಲು ಲಕ್ಷ್ಮೀನಾರಾಯಣ ಸ್ವಾಮಿ, ಗೋವಿಂದನಹಳ್ಳಿ ಪಂಚಲಿಂಗೇಶ್ವರ ಸ್ವಾಮಿ, ಸಿಂಧಘಟ್ಟದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಸೇರಿದಂತೆ ಇತರ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇವಾಲಯಗಳಿಗೆ ಹೋಗದೆ ಸಾರ್ವಜನಿಕರು ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಸಿರಾಟದ ತೊಂದರೆಯಿಂದ ನೌಕರ ಸಾವು, ಚಾಮ್ ಶುಗರ್ ಗೊಬ್ಬರ ಘಟಕದಲ್ಲಿ ದುರಂತ, ಮೃತನ ಕುಟುಂಬಕ್ಕೆ 8 ಲಕ್ಷ ರು ಪರಿಹಾರ. ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ, ಕೊಪ್ಪದಲ್ಲಿ ತಲೆ ಮೇಲೆ ಕಲ್ಲು ಹೊತ್ತು ಪ್ರತಿಭಟನೆ. ಕೊರೋನಾ ಹೆಸರಲ್ಲಿ ಕೋಟ್ಯಾಂತರ ಲೂಟಿ, ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಕಿಡಿ. ಪೌತಿ ಖಾತೆ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ, 2 ಲಕ್ಷ ಕೊಟ್ಟರೂ ಖಾತೆ ಮಾಡ್ತಿಲ್ಲ. ಶ್ರೀರಂಗಪಟ್ಟಣ ಜನಸ್ಪಂದನೆ ಸಭೆಯಲ್ಲಿ ದೂರುಗಳ ಸುರಿಮಳೆ. ಪುರಸಭಾ ಸದಸ್ಯನ ವಿರುದ್ಧ ಶಾಸಕ ಪುಟ್ಟರಾಜು ಗರಂ. ಕೋವಿಡ್ ಆರ್ಭಟ ಹಿನ್ನೆಲೆ ದೇವಾಲಯ ಪ್ರವಾಸಿ ತಾಣಗಳಿಗೆ ನಿರ್ಬಂಧ. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಧನ್ಯವಾದಗಳು.